ಇನ್ನು ದುಬೈ ಪ್ರವಾಸಕ್ಕೆ ತೆರಳಿದ್ದ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರಿನ ತೋರಣಗಟ್ಟೆ ಗ್ರಾಮಸ್ಥರು ಸರಿಯಾಗಿ ಊಟ ತಿಂಡಿ ಸಿಗದೆ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಇದು ದಾವಣಗೆರೆ ಮೂಲದಿಂದ ಜಗಳೂರಿನ ತೋರಣಗಟ್ಟೆ ಗ್ರಾಮಸ್ಥರು ಅಲ್ಲಿಗೆ ಹೋಗಿದ್ದು. ಅಲ್ಲಿ ಅವರಿಗೆ ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಕೂಡ ₹1,000 2,000 ದುಡ್ಡು ತೆಗೆದುಕೊಳ್ತಾ ಇದ್ದಾರಂತೆ. ಒಂದು ಚಿಕ್ಕ ರೂಮ್ಗೆ ದಿನಕ್ಕೆ ₹3,000 ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಬಹಳ ಶೋಚನೀಯ ಸ್ಥಿತಿ. ಇದು ಇಂಥ ಟೈಮ್ನಲ್ಲಿ ಹೀಗೆ ಮಾಡೋದು. 60 ರಿಂದ 80 ವರ್ಷದ ನಿವೃತ್ತ ನೌಕರರಿಗೆ ಕಷ್ಟ ಶುರುವಾಗ್ಬಿಟ್ಟಿದೆ. ಬೇಗ ಭಾರತಕ್ಕೆ ಕರೆಸ್ಕೊಂಡ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಪಾಪ ಅವರು ಇರೋಕ್ಕಾಗ್ತಾ ಇಲ್ಲ ಅಂತ. ದುಡ್ಡು ಕೊಟ್ಟರು ಕೂಡ ತಿಂಡಿ ಊಟ ಸಿಗ್ತಾ ಇಲ್ಲ. ಒಂದು ಸ್ಮಾಲ್ ರೂಮ್ಗೆ, ಲಾಡ್ಜಿಂಗ್ ರೂಮ್ಗೆ ₹30,000 ಒಂದಿನಕ್ಕೆ. ಪಾಪ ಎಷ್ಟಂತ ಹಣ ತೆಗೆದುಕೊಂಡು ಹೋಗಿರ್ತಾರೆ. ಸೊ ಅವ್ರ ಎಸ್ಟಿಮೇಟ್ ಮೊದಲೇ ಹಾಕೊಂಡು ಹೋಗಿರ್ತಾರೆ. ಬಟ್ ಇದಕ್ಕಿದ್ದಂಗೆ ಈ ರೀತಿಯಾಗಿ ಆಗಿರೋದು ಬಹಳ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ನಾವು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ತೋರಣಗಟ್ಟೆಯಿಂದ ಸುಮಾರು 15 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ. ನಾವು 23ನೇ ತಾರೀಕು ಪ್ರವಾಸ ಪ್ರಾರಂಭ ಮಾಡಿ 1 ದಿವಸ ಶಾರ್ಜಾ, 3 ದಿವಸ ದುಬೈ ಮತ್ತು 1 ದಿವಸ ಅಬುದಾಬಿನಲ್ಲಿ ಇದ್ವಿ. ಈಗ ಕೊನೆ ದಿವಸ 24ನೇ ತಾರೀಕು ಸಾಯಂಕಾಲ ನಮ್ಮ ಟ್ರಿಪ್ ಪ್ರವಾಸವನ್ನು ಮುಗಿಸ್ಕೊಂಡು ನಾವು ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಆದರೆ ಅಲ್ಲಿ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ನಂತರ ಏರ್ಪೋರ್ಟ್ 3 ದಿವಸ ಬಂದಾಗಿರೋದ್ರಿಂದ ನಮಗೆ ಇಲ್ಲಿ ಭಾಳಷ್ಟು ತೊಂದರೆಯಾಗಿದೆ. ಸುಮಾರು ಈ ಗುಂಪಿನಲ್ಲಿ 50 ಜನರಿದ್ದೇವೆ. ಅದರಲ್ಲಿ ತೋರಣಗಟ್ಟೆಯವರು 15 ಜನ, 8 ಜನ ಹೆಣ್ಣುಮಕ್ಕಳು ಮತ್ತು 7 ಜನ ಗಂಡು ಮಕ್ಕಳು ಇದ್ದೀವಿ. ಅದಾದಮೇಲೆ ಉಳಿದಂತೆ 35 ಜನ ಬಳ್ಳಾರಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದವರಿದ್ದಾರೆ. ಎಲ್ಲ ನಿವೃತ್ತ ನೌಕರರು ಮತ್ತು ನಿವೃತ್ತಿಯಾದಂತಹ ವಯೋವೃದ್ಧರು ಇರೋದರಿಂದ ಎಲ್ಲರ ವಯಸ್ಸು 60 ರಿಂದ 82 ತನಕ ಇದೆ. ಇವರೆಲ್ಲರೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಊಟದ ಸಮಸ್ಯೆ ಇದೆ, ಇರಲಿಕ್ಕೆ ವಸತಿ ಇಲ್ಲ. ಇಲ್ಲಿ ಇರುವಂತಹ ವಸತಿ ಸೌಕರ್ಯವನ್ನು ಕಲ್ಪಿಸಿದಂತಹ ನಮ್ಮ ಹೋಟೆಲ್ ಮಾಲೀಕರು ಒಂದು ಚಿಕ್ಕ ರೂಮ್ಗೆ 3 ಜನಕ್ಕೆ ₹30,000 ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ದಯವಿಟ್ಟು ನಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನು ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮಗೆ ಆಹಾರದ ಸಮಸ್ಯೆ ಎಷ್ಟಿದೆ ಅಂತ ಹೇಳಿದರೆ ದಯವಿಟ್ಟು ತಾವು ನೋಡಬಹುದು. ಇಲ್ಲಿ ಹೆಣ್ಮಕ್ಳು ಆದಿಯಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಬದಿನಲ್ಲಿ ಸಿಗುವಂತಹ ಆಹಾರವನ್ನು ನಾವು ಊಟ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಎಷ್ಟು ದಿವಸ ಇರುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ತಕ್ಷಣವೇ ತಾವು ಕ್ರಮ ವಹಿಸಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಿಮ್ಮ ಮೂಲಕ ನಮ್ಮನ್ನು ಹೊರ ತರಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದು ಕನ್ನಡಿಗರ ಪರಿಸ್ಥಿತಿ. ಕನ್ನಡಿಗರಿಗೆ ಕೂಡ ತಟ್ಟಿದೆ ಇರಾನ್ ಇಸ್ರೇಲ್ನ ಯುದ್ಧದ ಈ ಬಿಸಿ. ದುಬೈ ಏರ್ಪೋರ್ಟ್ನಲ್ಲಿ ವಿಮಾನ ಪ್ರಯಾಣ ಸ್ಥಗಿತ ಆಗಿದೆ ಸಂಪೂರ್ಣವಾಗಿ. ದುಬೈ ಏರ್ಪೋರ್ಟ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ MLC ಭೋಜೇಗೌಡ ಅವರು ಕೂಡ. ಅವರು ಪರದಾಡ್ತಾ ಇದ್ದಾರೆ. ಕುಟುಂಬದ ಜೊತೆಗೆ ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ರು MLC ಭೋಜೇಗೌಡ ಅವರು. ಅಂದ್ರೆ ದುಬೈನಲ್ಲಿ ಈಗ ಸ್ಟಕ್ ಆಗಿಬಿಟ್ಟಿದ್ದಾರೆ. ಏರ್ಪೋರ್ಟ್ ಎಲ್ಲವನ್ನ ಸ್ಥಗಿತ ಮಾಡಲಾಗಿದೆ. ದುಬೈನಲ್ಲಿ ಸ್ಟಕ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಭೋಜೇಗೌಡ. ಬೇಗ ಭಾರತಕ್ಕೆ ಬರೋದಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಕಾಣ್ತಾ ಇದೆ ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ ಜೋಹಾನ್ಸ್ಬರ್ಗಿಂದ ಬಂದೆ. ವಯಾ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ಓಕೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ JDS MLC ಭೋಜೇಗೌಡ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಆರೋಗ್ಯವಾಗಿದ್ದೀರಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ಏನು ಆರಾಮಿದೆ ಸರ್. ರಾತ್ರಿ ಸ್ವಲ್ಪ ಮಿಸೈಲ್ ಇದು ಡೇಂಜರಸ್ ಇದ್ರನ್ನ ಸ್ವಲ್ಪ ಎಲ್ಲ ಅನೌನ್ಸ್ ಮಾಡಿದ್ರು. ಅಲಾರಾಮಿಂಗ್ ಕಾಲು. ಹಾ ಸರ್.
ಯಾವಾಗ ಸ್ವಲ್ಪ ಎಲ್ಲ ಕೆಳಗಡೆ ಬಂದು ಹೋಟೆಲ್ ಕೆಳಗಡೆ ಎಲ್ಲ ಹ್ಮ್ ಅಲ್ಲೇ ಬೇಸ್ಮೆಂಟ್ ಅಲ್ಲಿ ಹ್ಮ್ ಚೇರು ಗೇರು ವಾಟರು ಡ್ರಿಂಕ್ಸು ಕಾಫಿ ಎಲ್ಲ ಅರೇಂಜ್ ಮಾಡಿದ್ದು. ಹಾ 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 ಆಮೇಲೆ ಮತ್ತೆ ವಾಪಸ್ಸು ರೂಮ್ಗೆ ಹೋಗಿ ಮಲಗ್ದು ಓಕೆ ಏನ್ ತೊಂದರೆ ಇಲ್ಲ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಆಲ್ ರೈಟ್, ಹಾ ಎವ್ರಿಥಿಂಗ್ ನಾರ್ಮಲ್. ಓಕೆ ಗೌರ್ಮೆಂಟ್ ಕೂಡ ಕ್ಲಿಯರ್ ಮಾಡಿದೆ, ಹ್ಮ್ ಎಲ್ಲ ಆರಾಮಿದೆ. ರಾತ್ರಿ ಮಾತ್ರ ತುಂಬಾ ಪರಿಶಾನಿಯಲ್ಲಿ ಇದ್ರು ಸ್ವಲ್ಪ ಎಲ್ಲ. ಹಾ 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 ಇವಾಗ ಏನ್ ಕಾಣ್ತಾ ಇಲ್ಲ, ಈಗ ಆರಾಮಿದ್ದಾರೆ. ಓಕೆ ಓಕೆ ಫ್ಯಾಮಿಲಿ ಊಟ ಜೊತೆ ಹೋಗಿದ್ದೆ ಸರ್ ತಿಂತಾ ಇದ್ದೀವಿ. ನಾನು ಹೊರಗಡೆ ಹೋಗಿದ್ದೆ. ಹಾ ಅಲ್ಲಿಂದ ಮತ್ತೆ ನಮ್ಮ ಬ್ರದರ್ ಒಬ್ರು ತೀರೋದ್ರು, ಅವ್ರದ್ದು ಫಿನ್ರಲ್ ಅಟೆಂಡ್ ಮಾಡೋಣ ಅಂತ ಜೋಹಾನ್ಸ್ಬರ್ಗ್ ಇಂದ ನಾನು ಟುಕ್ ಎ ಫ್ಲೈಟ್ ವಯಾ ದುಬೈ ಟು ಬೆಂಗಳೂರು. ಹಾ 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 ಅದು ಇಲ್ಲಿ ಸ್ಟ್ರಕ್ ಆಯ್ತು. ಎಂಟೈರ್ ಏರ್ಪೋರ್ಟ್ ಬಂದ್ ಆಗಿದೆ. ಹಾ ಈಗೇನ್ ನಾರ್ಮಲ್ ಇದೆ ಸಿಚುಯೇಷನ್. ಹೌದಾ ಯಾವಾಗ ಸರ್ ಹೋಗಿದ್ದು ತಾವು? ನಾನು ಹೋಗಿ 6-7 ದಿವಸ ಆಯ್ತು. ಹಾ 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 ನಿನ್ನೆ ರಿಟರ್ನ್ ಫ್ಲೈಟ್ ಬುಕ್ ಆಗಿದೆ ದುಬೈಲಿ ಇರ್ಲಿಲ್ಲ. ನಿನ್ನೆ ನಾನು ಟ್ರಾನ್ಸಿಟ್ ಫ್ಲೈಟ್ ಅಲ್ಲಿ ದುಬೈಗೆ ಬಂದೆ. ಹಾ ಹಾ ಕನೆಕ್ಟಿವಿಟಿ ಅಲ್ಲಿಂದ ಬೆಂಗಳೂರಿಗೆ ಬರ್ಬೇಕಾಯ್ತು ಕನೆಕ್ಟಿವಿಟಿ. ನಾನೇನು ದುಬೈಲಿ ಇಳಿಯಂಗಿರ್ಲಿಲ್ಲ. ಹಾ ಹಾ ಗೊತ್ತಾಯ್ತು. ಆಮೇಲೆ ಇದೆಲ್ಲ ಆಗಿದ್ಮೇಲೆ ವೀಸಾ ಮಾಡಿ ಮತ್ತೆ ವಾಪಸ್ ದುಬೈಲಿ ಫೋರ್ಸ್ ಟು ಸ್ಟೇ ಅಲ್ಲ. ಹೌದು. ಹಂಗಾಗಿ ಇಲ್ಲಿ ನೋವು ಕಾಣಿದೆ. ಆಯ್ತು, ಏನ್ ಈಗ ನಾರ್ಮಲ್ ಇದೆ. ಎಲ್ಲಿ ಸರ್ ಪ್ರೆಸೆಂಟ್ ಎಲ್ಲಿದ್ದೀರಾ? ಯಾವ ಹೋಟ್ಲು, ಯಾವ ಭಾಗ? ಐ ಆಮ್ ಇನ್ ತಾಜ್ ಜುಮೇರಾ. ಹಾ ತಾಜ್ ಜುಮೇರಾ. ನೀವು ವಿಡಿಯೋ ಕಾಲ್ ಮಾಡಿದ್ರೆ ಗೊತ್ತಾಗ್ತದೆ. ಸರ್ ತುಂಬಾ ಜನ ಕನ್ನಡಿಗರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ದುಬೈನಲ್ಲೇ, ಪ್ರವಾಸಕ್ಕೆ ಬಂದವರೆಲ್ಲ. ಸೊ ಅವ್ರು ಯಾರಾದ್ರೂ ಎಲ್ರಿಗೂ ಬಹಳ ಜನ ಇದಾರೆ. ನನ್ಗೂ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು. ಸರ್ ನಾವು ಅವ್ರ ನಿಮ್ ಟಿವಿಗಳು ನೋಡಿದ್ಮೇಲೆ ಅವ್ರು ನನಗೆ ಫೋನ್ ಮಾಡಿ, ಸರ್ ಸ್ವಲ್ಪ ನಮ್ಗೆ ಏನೋ ಪ್ರಾಬ್ಲಮ್ ಇದೆ, ಆಗಿದೆ, ಏನ್ ತೊಂದ್ರೆ ಇಲ್ಲ ಇರಪ್ಪ, ನೀವು ಆರಾಮಾಗಿ ಇರ್ಬೋದು, ಏನಿರಿ ಏನೋ ಸ್ವಾತಂತ್ರ್ಯ ಇದ್ರೆ ಹೇಳಿ ಅಂತ ಯಾವಾಗೂ ಹೇಳಿ. ಅಲ್ಲ ಈಗ ಮೇನ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಇದು ಯುದ್ಧದ ಓಕೆ ತಾವ್ ಹೇಳ್ತಾ ಇದ್ರಿ ಎಲ್ಲ ಆರಾಮಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಅಲ್ಲಿ ಹೋಟೆಲ್ನವರು 30,000 ತೆಗೆದುಕೊಳ್ತಾ ಇದ್ರು ದಿನಕ್ಕೆ. ಊಟ ಸಿಗ್ತಾ ಇಲ್ಲ ಅಂತ ಪಾಪ. ಊಟ ಕರೆಕ್ಟ್ ಆಗಿ ಸಿಗ್ತಿಲ್ವಂತೆ. ಇಲ್ಲ ಒಂದು ಪಾಪ ಕೆಲವು ಕಡೆ ಗೊತ್ತಿಲ್ಲ ನಂಗೆ. ನಮ್ಮ ಹೋಟ್ಲಲ್ಲಿ ನಾನು ಐ ಮೀನ್ ತಾಜ್ ರೆಸ್ಟೋರೆಂಟ್ ಅಲ್ಲಿ ಇದೀನಿ. ಕಮ್ ಇನ್ ವಿಡಿಯೋ ಕಾಲ್, ಐ ವಿಲ್ ಶೋ ಯು ಎವ್ರಿಥಿಂಗ್. ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.